ಮದುವೆ ರಾತ್ರಿ ವರವಧು ಆಕಾಶ ನೋಡ್ತಾರೆ. ಯಾಕೆ ಗೊತ್ತಾ? ಹಿಂದೂ ಸಂಪ್ರದಾಯದ ಮದುವೆಯಲ್ಲಿ ಸಪ್ತಪದಿ ಶಾಸ್ತ್ರದ ನಂತರ ವರನು ವಧುವಿಗೆ ಆಕಾಶದಲ್ಲಿ ಒಂದು ಚಿಕ್ಕ ನಕ್ಷತ್ರ ತೋರಿಸ್ತಾನೆ. ಅದೇ ಅರುಂಧತಿ ನಕ್ಷತ್ರ. ಇದನ್ನು ಅರುಂಧತಿ ದರ್ಶನ ಅಂತ ಕರೀತಾರೆ. ಆದ್ರೆ ಇದರ ಹಿಂದೆ ಇರೋ ಕಥೆ ಏನು? ಸಪ್ತಶ್ರೀ ಮಂಡಲದಲ್ಲಿ ನಾವು ಆಕಾಶದಲ್ಲಿ ನೋಡುವ ಆ 7 ನಕ್ಷತ್ರಗಳ ಗುಂಪಿನಲ್ಲಿ ಒಂದು ನಕ್ಷತ್ರ ವಸಿಷ್ಠ. ಅದರ ಪಕ್ಕದಲ್ಲೇ ತೀರಾ ಹತ್ತಿರದಲ್ಲಿ ಮಿನುಗುವ ಚಿಕ್ಕ ನಕ್ಷತ್ರ ಅದು ಅರುಂಧತಿ. ಖಗೋಳ ಶಾಸ್ತ್ರದಲ್ಲಿ ಇದನ್ನು ಮೈಜರ್ ಮತ್ತು ಅಲ್ಕಾರ್ ಅಂತ ಕರೀತಾರೆ. ಅರುಂಧತಿ ಮಹರ್ಷಿ ಕಶ್ಯಪರ ಮಗಳು, ವಸಿಷ್ಠ ಮುನಿಯ ಪತ್ನಿ. ಅವಳ ಪ್ರೀತಿ, ನಿಷ್ಠೆ ಮತ್ತು ಪಾತಿವ್ರತ್ಯ ಮಹಾಭಾರತಲ್ಲೂ ಕೂಡ ಅತ್ಯುನ್ನತವೆಂದು ಹೊಗಳಲ್ಪಟ್ಟಿದೆ. ಈ ದಂಪತಿ ಆದರ್ಶ ದಾಂಪತ್ಯದ ಸಂಕೇತ. ಹಾಗಾದ್ರೆ ಮದುವೆಯಲ್ಲಿ ಈ ನಕ್ಷತ್ರ ತೋರಿಸೋದು ಯಾಕೆ? ಮೊದಲನೆಯದಾಗಿ ನಿಷ್ಠೆ ಮತ್ತು ಪ್ರೀತಿಯ ಪ್ರತಿಜ್ಞೆ. ವರನು ವಧುವಿಗೆ ಹೇಳ್ತಾನೆ, ನಾವು ಕೂಡ ವಸಿಷ್ಠ ಅರುಂಧತಿಯಂತೆ ಒಬ್ಬರಿಗೊಬ್ಬರು ನಿಷ್ಠಾವಂತರಾಗಿ ಜೀವನ ಸಾಗಿಸೋಣ. ಎರಡನೆಯದಾಗಿ ಸಮಾನತೆಯ ಸಂದೇಶ. ಆಕಾಶದಲ್ಲಿ ವಸಿಷ್ಠ ಮತ್ತು ಅರುಂಧತಿ ಒಟ್ಟೊಟ್ಟಿಗೆ ತಿರುಗುತ್ತಾರೆ. ಯಾರು ಮುಂದೆ ಇಲ್ಲ, ಯಾರು ಹಿಂದೆ ಇಲ್ಲ. ಇದು ದಾಂಪತ್ಯದಲ್ಲಿ ಇಬ್ಬರು ಸಮಾನರು ಎಂಬ ಸಂದೇಶ. ಮೂರನೆಯದಾಗಿ ವೈಜ್ಞಾನಿಕ ಆಸಕ್ತಿ. ದೂರದರ್ಶಕ ಇಲ್ಲದ ಕಾಲದಲ್ಲಿ ನಮ್ಮ ಪೂರ್ವಜರು ಈ 2 ನಕ್ಷತ್ರಗಳನ್ನು ಗುರುತಿಸುತ್ತಿದ್ದರು. ಇದು ನಮ್ಮ ಪ್ರಾಚೀನ ಖಗೋಳ ಜ್ಞಾನದ ಪ್ರತೀಕ. ಮದುವೆ ಅಂದ್ರೆ ಬರೀ ಒಂದು ದಿನದ ಸಮಾರಂಭ ಅಲ್ಲ, ಅದು ಒಂದು ಜೀವಮಾನದ ಬದ್ಧತೆ. ಆ ಬದ್ಧತೆಯನ್ನು ಆಕಾಶದ ನಕ್ಷತ್ರಗಳ ಸಾಕ್ಷಿಯಾಗಿ ಮಾಡ್ತಾರೆ. ಅದೇ ಅರುಂಧತಿ ದರ್ಶನದ ಸೌಂದರ್ಯ. ಇಂಥ ವಿಷಯಗಳು ಇಷ್ಟವಾದ್ರೆ ಫಾಲೋ ಮಾಡಿ ಮತ್ತು ಈ ವಿಡಿಯೋ ಶೇರ್ ಮಾಡಿ.